ಶ್ರೀ ಕ್ಷೇತ್ರ ಗೋಂದಾವಲಿ ಪ್ರವಾಸ. ಎಲ್ಲರಿಗೂ ಶುಭ ಪ್ರಯಾಣ. 24 ಡಿಸೆಂಬರ್ 2025 ತಡರಾತ್ರಿ ಹಾಸನದಿಂದ ಅರಸೀಕೆರೆ ರೈಲ್ವೆ ಸ್ಟೇಷನತ್ತ ಪ್ರಯಾಣ ಬೆಳೆಸಿದ್ವಿ. ಭಾರತೀಯತೆ ಶ್ರೀಧರ್ ಮಾಮ ಹಾಗೂ ಅನಗಕ್ಕ ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಇದೇ ಟ್ರೈನ್ ಹತ್ಕೊಂಡಿದ್ರು. ಹುಬ್ಳಿಲಿ ಕಾಫಿ ಕುಡಿತಾ ಇದೀವಿ. ಥ್ಯಾಂಕ್ ಯು ಕಮಲಾ ಫಾರ್ ಕಾಫಿ. ಕಮಲಾ ಆಂಟಿ ಒಳ್ಳೆ ಕಾಫಿ, ಚಳಿಗೆ ಮಸ್ತಿದೆ. ಈ ಮಧ್ಯದಲ್ಲಿ ದಾವಣಗೆರೆಯಲ್ಲಿ ನರಸಿಂಹಮ್ಮ, ಶೀಲಾ ಅತ್ತೆ, ಸಂಜು ಅಕ್ಕ, ಸಮೀರಣ್ಣನ ಜೊತೆ ಚಂದ್ರು ಮಾಮ ಹಾಗೂ ಸೀತಕ್ಕನು ಹೊರಟಿದ್ರು. ಜೈ ಶ್ರೀರಾಮ್. ರಾಜೀವ್ ಅತ್ತೆ, ವಿಠಲ್ ಮಾಮ, ಅಭಿಲಾಷ್ ಬಾಬಾ ಜೊತೆಗೆ ಲತಾ ಅತ್ತೆಯವರು ಪವನ್ ಮಾಮ, ವಿನುತಾ ಅತ್ತೆ ಹಾಗೂ ಪ್ರಕಲ್ನ ಟ್ರೈನ್ ಹತ್ಸಕ್ಕೆ ಬಂದಿದ್ರು. ಹೀಗೆ ಧಾರವಾಡದಿಂದ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಪೋಹಾ, ಶಿರಾ, ಕಾಂದಾ ಚಟ್ನಿ ಯಾವುದಿಲ್ಲ. ಬಾಬಾ ಬಂದೆ. ಹುಬ್ಳಿಯಲ್ಲಿ ಬೆಳಗ್ಗೆ 6:30 ಅಷ್ಟೊತ್ತಿಗೆ ಕಮಲಾ ಅತ್ತೆ, ರಮೇಶ್ ಬಾಬಾ ಇಬ್ಬರೂ ಸಹನಾ ಮತ್ತು ರಾಧಜ್ಜಿನ ಟ್ರೈನ್ ಹತ್ಸಕ್ಕೆ ಬಂದಿದ್ದರು. ಹಾಗೆ ಈ ಚುಮು ಚುಮು ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ ತಂದುಕೊಟ್ರು. ಈ ಕಡೆ ಧಾರವಾಡದಲ್ಲಿ ಪವನ್ ಮಾಮ ಇಡ್ಲಿ ವ್ಯವಸ್ಥೆ ಮಾಡಿದರು. ಅದರಿಂದ ಕಾಫಿ ಮತ್ತು ಇಡ್ಲಿ ಎರಡರದ್ದು ದೊಡ್ಡ ಕೆಲಸ ಮುಗೀತು. ನಂಬಿದವರ ಬಾಳಿನ ಕಲ್ಪತರು ನೀನೇ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಮೂರು ಪದ ಮೂರು ಪದ ಎರಡು ಪದ. ಮೂರನೇ ಪದ ಎಷ್ಟು? ಎರಡನೇ ಪದ ಮೂರು ಅಕ್ಷರ. ಮೂರು ಓಕೆ. ಪುರುಷೋತ್ತಮ, ಪುರುಷ, ಉತ್ತಮ, ನೀನು, ಕಿವಿಗೊಟ್ಟು. ಅಂಟಮ್ಮ, ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಶ್ರೀ ಬ್ರಹ್ಮಾನಂದ ಮಹಾರಾಜ್ ರಾಮದಾಸಿ ಸಂಸ್ಥಾನ ಬೆಳದಡಿ. ಇವರು ಭಾದ್ರಪದ ವದ್ಯ ಅಮಾವಾಸ್ಯೆ ದಿನಾಂಕ 4/10/1918 ಶುಕ್ರವಾರ ಮುಂಜಾನೆ 10:35 ಕಾಗವಾಡ ಗ್ರಾಮದಿಂದ 2 ಮೈಲಿ ದೂರದಲ್ಲಿರುವ ಕೃಷ್ಣಾ ತಟಾಕದಲ್ಲಿರುವ ನೌಬಾಗ್ ಎಂಬುವ ಸ್ಥಳದಲ್ಲಿ ತಮ್ಮ ದೇಹವನ್ನು ತ್ಯಜಿಸಿದರು. ನೌಬಾಗ್ ಮೀರಜ್ನಿಂದ ಕೇವಲ 40 ನಿಮಿಷ ದೂರದಲ್ಲಿದೆ. ನೌಬಾಗ್ನಲ್ಲಿ ಮಧ್ಯಾಹ್ನದ ಪ್ರಸಾದ ಸ್ವೀಕರಿಸಿದ ನಾವು ಕೊಲ್ಲಾಪುರದ
ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ದರ್ಶನಕ್ಕೆ ಅಂತ ಹೊರಟ್ವಿ. ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನು ಅಂಬಾಬಾಯಿ ಅಂತಲೂ ಕರೀತಾರೆ. ಕೊಲ್ಲಾಸುರನೆಂಬ ರಾಕ್ಷಸನನ್ನು ಕೊಂದ ನಂತರ ಆ ಸ್ಥಳಕ್ಕೆ ಕೊಲ್ಲಾಪುರ ಅಂತ ಹೆಸರಿಡಲಾಗಿದೆ ಅಂತ ಹೇಳ್ತಾರೆ. ಈ ದೇವಾಲಯವು 51 ಶಕ್ತಿಪೀಠಗಳಲ್ಲಿ ಒಂದು. ಇಲ್ಲಿ ಲಕ್ಷ್ಮೀ ದೇವಿಯು ಶ್ರೀಯಂತ್ರದೊಂದಿಗೆ ಕಪ್ಪು ಕಲ್ಲಿನ ವಿಗ್ರಹದಲ್ಲಿದ್ದಾಳೆ. ಅಲ್ಲ ಭಾವ ಬರಲಿ ಕೃಷ್ಣನ ಸತತ ನಿನ್ನ ಚರಣ ಸೇವೆ ನೀಡು ಎನಗೆ ರಾಮ. ಕೊಲ್ಲಾಪುರದಲ್ಲಿರೋ ಈ ಶಿವಶಂಕರ್ ಅನ್ನೋ ಬಿಲ್ಡಿಂಗ್ನ ಓನರ್ ಇಲ್ಲೇ ಇದ್ದಾರೆ ನೋಡಿ. ಶಿವಶಂಕರ್ ದೊಡ್ಡವ ಗಿಲ್ಲಿ 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 ಕೊಲ್ಲಾಪುರದಿಂದ ಕಾಗವಾಡಕ್ಕೆ ವಾಪಸ್ ಬರ್ತಿದ್ದ ನಾವು ಮಾರ್ಗ ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ.
ಮುಂದಿನ ಭಾಗದಲ್ಲಿ ನರ್ಸೋಬ್ವಾಡಿ, ತಾಸ್ಗಾಂವ್, ಗೋಂದಾವಲಿಯ ಪ್ರವಾಸದ ಬಗ್ಗೆ ನೋಡೋಣ. ಧನ್ಯವಾದಗಳು.